ಇನ್ನು ಎಣ್ಣೆ ಏಟು ಫುಲ್ ಟೈಟು, ನಡು ರಸ್ತೆಯಲ್ಲೇ ಫೈಟು. ಬೆಂಗಳೂರಿನ ಕೋರಮಂಗಲದಲ್ಲಿ ಲೇಡೀಸ್ ವಾರ್ ನಡೆದಿದೆ. ನೇಪಾಳಿ ಕೇರಳಿಯನ್ಸ್ ಮಧ್ಯೆ ಡಿಶಿಮ್ ಡಿಶಿಮ್ ರಸ್ತೆಯಲ್ಲೇ ಬಡ್ದಾಡ್ಕೊಂಡಿದ್ದಾರೆ. ಎಣ್ಣೆ ಏಟಿನ ಪ್ರಭಾವ ಇದು. ಎಣ್ಣೆ ಏಟು ಫುಲ್ ಗಲಾಟೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಹೆಣ್ಮಕ್ಳೆಲ್ಲ ಜಗಳ ಮಾಡ್ಕೊಂಡಿದ್ದಾರೆ. ನೇಪಾಳಿ ಮತ್ತು ಕೇರಳಿಯನ್ಸ್ ನಡುವೆ ನಡೆದಿರ್ತಕ್ಕಂತಹ ಡಿಶಿಮ್ ಡಿಶಿಮ್ ಸ್ಟೋರಿ. ಕೇರಳದ ಯುವಕನಿಗೆ ಕಪಾಳ ಮೋಕ್ಷ ಮಾಡಿರುವಂಥದ್ದು ನೇಪಾಳಿ ಯುವತಿ. ಬೆಂಗಳೂರಿನ ಕೋರಮಂಗಲದಲ್ಲಿ ಕಳೆದ ರಾತ್ರಿ ನಡೆದಿರ್ತಕ್ಕಂಥ ಘಟನೆ. ಪೊಲೀಸರಿದ್ರೂ ಸಹ ಈ ಗಲಾಟೆ ಆಗಿದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ವೆಂಕಟೇಶ್, ಪೋಷಕರು ಮಕ್ಕಳು ಓದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಡ್ತಾರೆ. ಆದರೆ ಅವರು ಬಂದು ಮಾಡ್ತಾ ಇರುವಂಥ ಘನಂದಾರಿ ಕೆಲಸ ಈ ರೀತಿಯಾಗಿದೆ ಅಂತ. ಏನಕ್ಕಾಗಿದೆಯಂತ ಈ ಕಿರಿಕು? ಶಿವಶಂಕರ್, ಇಂದ್ರನಗರ, ಕೋರಮಂಗಲ, ಈ ಬ್ರಿಗೇಡ್, MG ರೋಡ್ ರಸ್ತೆಗಳಲ್ಲಿ ಪಬ್ಬು ಬಾರ್ಗಳಿರುವಂತಹ ಒಂದು ರಸ್ತೆಯಲ್ಲಿ ಸಾಮಾನ್ಯವಾಗಿ ಆಗುವಂತಹ ಘಟನೆಗಳಿವು. ಕಳೆದ ರಾತ್ರಿ ಕೂಡ ಇದೇ ರೀತಿ ಆಗಿರುವಂತಹದ್ದು. ಕುಡಿದ ಮತ್ತಿನಲ್ಲಿ ಬರ್ತಾ ಇದ್ದಂತ ಯುವತಿಯರನ್ನ ಯುವಕರೊರ್ವ ಬರುವಂತ ಸಂದರ್ಭದಲ್ಲಿ ಕೈ ಟಚ್ ಆಗಿದೆ ಅನ್ನುವಂತ ಕಾರಣಕ್ಕೆ ಅಡ್ಡ ಹಾಕಿ ಆತನನ್ನ ಕಪಾಳ ಮೋಕ್ಷ ಮಾಡಿರುವಂತದ್ದು. ಇದು ಹಲ್ಲೆ ಮಾಡಿರುವಂತಹ ಯುವತಿ ಮೂಲತಃ ನೇಪಾಳಿಯವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಹಲ್ಲೆಗೊಳಗಾದಂತ ಯುವಕ ಕೂಡ ಕೇರಳದವನು ಅಂತ ಹೇಳಿ ಗೊತ್ತಾಗಿದೆ. ಇವರು ಸ್ನೇಹಿತರ ಜೊತೆ ಬಂದಂತ ಸಂದರ್ಭದಲ್ಲಿ ಪಬ್ ಒಳಗಡೆ ಹೋಗಿ ಮದ್ಯಪಾನ ಮಾಡಿ ಹೊರಗಡೆ ಬರ್ತಾ ಇರ್ತಾರೆ. ಬಂದಂತ ಸಂದರ್ಭದಲ್ಲಿ ತನ್ನಷ್ಟಕ್ಕೆ ತಾನು ಶಿಳ್ಳೆಯನ್ನು ಹೊಡಿತಾ ಕೇಕೆ ಹಾಕೊಂಡು ಬರ್ತಾ ಇರ್ತಾರೆ. ಆಗ ಯುವತಿಯರು ಬಂದಂತ ವೇಳೆಯಲ್ಲಿ ಅವರನ್ನ ನೋಡಿ ಚುಡಾಯಿಸ್ತಾ ಇದ್ದಾರೆ ಅಂತ ಹೇಳಿ, ಕೈ ಟಚ್ ಆಗಿದೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಹಲ್ಲೆಯನ್ನ ಮಾಡ್ತಾರೆ. ಸದ್ಯ ಪೊಲೀಸರು ಕೂಡ ಸ್ಥಳದಲ್ಲಿ ಇರ್ತಾರೆ. ಜಗಳವನ್ನ ಬಿಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಪೊಲೀಸರು ಆ ಕಡೆ ತಿರುಗಿ ಕ್ರೌಡ್ ಅನ್ನ ಕ್ಲಿಯರ್ ಮಾಡೋ ಒಳಗಡೆ ಆಕೆ ಹಲ್ಲೆಯನ್ನ ಮಾಡ್ತಾಳೆ. ಇದರಿಂದ ಆತ ಏನ್ ಮಾಡ್ಬೇಕಂತ ಹೇಳಿ ಗೊತ್ತಾಗಲ್ಲ. ಇವೆಲ್ಲವೂ ಕೂಡ ಅಲ್ಲೇ ಇದ್ದಂತಹ ಒಂದು ಯುವತಿಯ ಕಡೆಯವರು ಒಂದು ಮೊಬೈಲ್ ಅಲ್ಲಿ ವಿಡಿಯೋನ ಮಾಡ್ಕೊಳ್ತಾರೆ. ಅರೆ ಬೆತ್ತಲೆಯಾಗಿದ್ದಂತ ಈ ಯುವತಿಯರು ಕೂಡ ಗಲಾಟೆಯನ್ನ ಮಾಡಿ ಯುವಕರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈಯುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿ ಇದ್ದಂತವ್ರು ಕೂಡ ಬಿಡಿಸಿದ್ರು ಕೂಡ ಆಕೆ ಸಮಾಧಾನ ಆಗದೆ ಹೊಡೆಯುವಂತದನ್ನ ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ಯುವಕ ಯಾವುದೇ ರೀತಿಯಾದಂತಹ ದೂರನ ಕೊಡ್ಲಿಲ್ಲ. ಇನ್ನು ಮನೆಯವರಿಗೆ ವಿಚಾರ ಗೊತ್ತಾದ್ರೆ ಎಲ್ಲಿ ಮರ್ಯಾದೆ ಹೋಗುತ್ತೋ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಇವರು ತಾವೇ ಒಂದು ಜಗಳವನ್ನು ಕ್ಲಿಯರ್ ಮಾಡ್ಕೊಂಡು ಹೋಗಿರುವಂತದ್ದು. ಶಿವಶಂಕರ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗಾಗಿ.